ಅಮ್ಮ ಬೇಗ ಬೇಗ ತಿನ್ನು, ಟೈಮ್ ಇಲ್ಲ. ಅಲ್ಲ ನುಂಗದ್ ಬೇಡ, ತಿನ್ನು. ಅವಳ ಏನು ಪ್ರತಿ ಸಲನೂ ಒಂದು ನಾನು ಕಾಣಿಸ್ಕೊಳ್ತೀನಿ, ಇಲ್ಲ ನನ್ನ ಬೇಬಿ ಕಾಣಿಸ್ಕೊಳ್ತಾ ಇದ್ಲು. ಬಟ್ ಇವತ್ತೇನು 4 ಜನ ಕಾಣಿಸ್ತಾ ಇದ್ದೀವಿ, ಇವ್ರ ಹೆಣ್ಮಕ್ಳಿಗೆ ಸಂಘ ಕಾಣಿಸ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಏನು ಅಂತಂದರೆ ಸಿಂಪಲ್ ಇಷ್ಟೇ, ಮಾಡೋ ಕೆಲಸ ಇಲ್ಲ. ಇವಳು ಬರೇಲಿ ಬೇಬಿ, ನೀನೇ ಬೈಲಿ ನಿನ್ನಿಂದನೇ ಆಗಿರೋದು. ಏನು ಗೊತ್ತಾ, ಇವಳು ಮೊನ್ನೆ ಏನೋ ಗೇಮ್ ಒಂದು ಆಡಿಸ್ದೆ. ಮೊನ್ನೆ ಒಂದು ಗೇಮ್ ಆಡಿಸ್ದೆ. ಇವಳು ಬರೋದು ನೋಡಿಲಿ ಕ್ಯೂಟಿ, ಸುಮ್ಮನೆ ಇರೋ ಕ್ಯೂಟಿ. ಚಿನ್ನಿ ಎತ್ಕೊಳ್ಳಿ ಕ್ಯೂಟಿನ. ಏನಿಲ್ಲ, ಮೊನ್ನೆ ಒಂದು ಗೇಮ್ನ ಆಡಿಸ್ದೆ ಇವಳಿಗೆ. ಸೊ ಅದು ಏನು ಅಂದರೆ ಡೈಲಾಗು ಕಾಮನ್, ನಿಮಗೆ ಗೊತ್ತು ಅಂದರೆ ಒಟ್ಲಲ್ಲಿ ಆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋನ ಮಾಡ್ತಾ ಇರೋದು, ಫಸ್ಟೇ ಹೇಳ್ತಾ ಇದ್ದೀನಿ. ಸೊ ನೀವು ಈ ವಿಡಿಯೋ ನೋಡ್ತಾ ಇದ್ದೀರ ಅಂದರೆ ಆ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ ಅಂತ ಅರ್ಥ. ಸೊ ಅದು ಚೆನ್ನಾಗಿದೆಯಾ, ಅದೇ ನಿನ್ನಿಂದನೇ ಆಗಿರೋದು. ಏನು ಅಂತಂದರೆ ಇವಳಿಗೆ ಏನು ಗೇಮ್ ಆಡಿಸ್ದೆ ಅಲ್ಲ, ಪಿಕ್ಚರ್ದು ಫೇಮಸ್ ಡೈಲಾಗ್ನ ಹೇಳ್ತೀನಿ, ಅದನ್ನು ಗೆಸ್ ಮಾಡಬೇಕು. ಈ ಪಿಕ್ಚರ್ ಯಾವುದು, ಯಾವ ಫಿಲಮ್ದು ಅದು ಡೈಲಾಗ್ ಅಂತ ಇವ್ರು ಗೆಸ್ ಮಾಡಬೇಕಲ್ಲ. ಸೊ ಇವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಮನೆಗೆ ಬಂದ ತಕ್ಷಣ ನಮ್ಮ ಅಮ್ಮನ ಹತ್ರ ಅತ್ತೆ ಗೇಮ್ ಮಾತ್ರ ಸಕ್ಕದಾಯಿತು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಮಸ್ತು ಅಂತಂದು. ನಮ್ಮ ಅಮ್ಮ ಇದ್ದವ್ರು ನನ್ನನ್ನು ಹಿಡ್ಕೊಂಡ್ರು. ಅವಳಿ ಮಾರೋ ಗೇಮ್ ಮುಡಿಸ್ತೀಯಾ, ನಮಗೂ ಸೇರ್ಸಿ ಆಡಿಸು ಅಂತ ನಮ್ಮಮ್ಮ ನನಗೆ ತಲೆ ತಿನ್ನೋಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಅದಕ್ಕೆ ನಾನು ಇದನ್ನು ಬರೀ ನಮ್ಮಮ್ಮನೊಬ್ಬರನ್ನೇ ಕೂರ್ಸೋಕ್ಕೆ ಅಂತ ನಮ್ಮಮ್ಮನ ಜೊತೆ ನಮ್ಮ ಅಪ್ಪನ ಕೂರ್ಸೋಣ ಅಂತ ಅನ್ಕೊಂಡೆ. ಅಪ್ಪ ಅಮ್ಮಂಗೆ ಇಬ್ಬರನ್ನು ಸೇರಿದೆ. ನಮ್ಮ ಅಪ್ಪ ಇದ್ದವ್ರು ಓಡೋದು. ನಮ್ಮ ಅಪ್ಪ ಇದ್ದವರು ಹೋಗಲ್ಲಪ್ಪ, ನಂಗೆ ಅದೆಲ್ಲ ಗೆಸ್ ಮಾಡೋಕ್ಕಲ್ಲ, ನಾನು ಕಂಪ್ಲೀಟಾಗಿ ಸೋಲ್ತೀನಿ ಅಂತ. ನಮ್ಮ ಅಪ್ಪ ಇದ್ದವರು ಬೇರೆ ಯಾವ್ದಾದ್ರು ಆಟ ಇದ್ರೆ ಹೇಳು, ಸೊ ನಮಗೆ ಬೇರೆ ಯಾವ್ದಾದ್ರು ಆಟ ಇದ್ರೆ ಹೇಳು ಅಂತ ಅಂದರು. ಸೊ ನಮ್ಮ ಅಪ್ಪ ಎಸ್ಕೇಪ್ ಆದರು. ಸೊ ಮಿಕಾ ನನಗೆ ಇನ್ನು ಯಾರು ಸಿಗ್ತಾರೆ, ನನ್ನ ತಂಗಿ ಸಿಕ್ಬಿಟ್ಲ ಸದ್ಯ. ಸೊ ಮಿಕಾ ಸಿಕ್ಕಿದ್ಲು. ಸೊ ಹಾಗಾಗಿ ನಮ್ಮಮ್ಮ ಮತ್ತು ನನ್ನ ತಂಗಿಗೆ ಚಾಲೆಂಜ್ನ ಕೊಡ್ತೀನಿ. ಅದಕ್ಕಿಂತ ಮುಂಚೆ ವೆಲ್ಕಮ್ ಮಾಡ್ಬೇಡ ಬೇಬೆ. ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಓಕೆ, ನಾನು ಬಂದೆ. ಅವಳೇ ಹೇಳ್ಕೊಡಲ್ಲ, ಕೂತ್ಕೊ ನೀನು. ಅವಳೇ ನಿನ್ನೆ ಕಷ್ಟಪಡ್ಕೊಂಡು, ಮೊನ್ನೆ ಕಷ್ಟಪಡ್ಕೊಂಡು ಅವಳೇ ಆಟ ಆಡಿದ್ದಾಳೆ. ಓಕೆ, ಇವಾಗ ಕರೆಕ್ಟಾಗಿ ಹೇಳ್ತೀನಿ. ಇಲ್ಲಿ ನೀವಿಬ್ಬರು ಸೀರಿಯಸ್ಸಾಗಿ ಕೇಳಿಸ್ಕೊಳ್ಳಿ. ನಾನು ಏನು ಪಿಕ್ಚರ್ದು ಫೇಮಸ್ ಡೈಲಾಗ್ ಏನಿರುತ್ತೆ ಅದನ್ನು ಕೇಳಿದ ತಕ್ಷಣವೇ ಇಮ್ಮಿಡಿಯೇಟಾಗಿ ಆನ್ಸರ್ ಹೇಳಂಗಿಲ್ಲ ನೀವಿಬ್ಬರು. ನಿಮಗೆ ಅಕಸ್ಮಾತಾಗಿ ಆ ಡೈಲಾಗ್ ಏನಾರ ಇಲ್ಲಿ ಕೇಳಮ್ಮ ಇಲ್ಲಿ. ಓಕೆ, ನಿಮ್ಮಿಬ್ಬರಿಗೆ ಅಕಸ್ಮಾತ್ ಆ ಡೈಲಾಗ್ ಗೊತ್ತಾಯ್ತಾ, ಫಸ್ಟ್ ಕೈ ಎತ್ತಬೇಕು. ಯಾರು ಫಸ್ಟು ಕೈ ಎತ್ತುತ್ತಾರೆ ನೋಡಿ ಅವ್ರ ಹತ್ರನೇ ಕೇಳೋದು. ಓಕೆನಾ? ಈಗ ಶಿವರಾಜ್ ಕಳೋಣ. ಕ್ಯೂಟಿ, ಸುಮ್ಮನೆ ಇರು. ಬೇಬಿ, ನೀನು ಇಲ್ಲೇನು ಮಾಡ್ತಿದ್ಯಾ? ನಿಂದೇನು ಗೊತ್ತಾ ಕೆಲಸ? ನೀನು ಆಪೋಸಿಟ್ ಕೂತ್ಕೋ. ಇವರಿಬ್ಬರಲ್ಲಿ ಫಸ್ಟು ಯಾರು ಕೈ ಎತ್ತುತ್ತಾರಂತ ನೀನು ನೋಡಬೇಕು. ಓಕೆನಾ? ಅವಳು ಎತ್ಕೊಂಡು ಹೋಗು ಕ್ಯೂಟಿನ. ಆನಲ್ಲೇ ಇದೆ. ಓಕೆ, ಇಲ್ಲ ಕ್ಯೂಟಿನ ಕರ್ಕೊಬಿಡು. ಕಾಣತ್ತೆ, ಕೆಳಗಿಂದನೇ ಹೇಳಕ್ಕೋ ಅವಳನ್ನ. ಓಕೆ, ಸುಮ್ಮನೆ ಓಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ, ಶುರು ಹಚ್ಕೊಳ್ಳೋಣ. ಏನಮ್ಮ, ಶುರುನಾ ಚಿನ್ನಿ? ಶುರು. ಓಕೆ, ಈಗ ನಾನು ಕೇಳಿಸ್ತೀನಿ ಸಾಂಗ್ ಡೈಲಾಗ್ ಏನಿದೆಲ್ಲ ನೀಟಾಗಿ ಕೇಳಿಸ್ಕೊಳ್ಳಿ. ಮೊದಲನೇ ಡೈಲಾಗ್ ಈಗ ಶುರು ಆಗತ್ತೆ. ಎಲ್ಲಿದೆ? ಓಕೆ, ರೆಡಿ ಗೋ. ರಾಜ ಆಗ್ಬೇಕು ಅಂತ ಆಸೆ ಇದ್ರೆ ರಾಜ್ಯನಿಗೆಲ್ಲ ತಾಕತ್ತಿರ್ಬೇಕು. ಯುದ್ಧ ಮಾಡೋಕೆ ಸೈನಿಕರ ಲೆಕ್ಕ ಹಾಕ್ಬಾರ್ದು. ರಾಜ ಆಗ್ಬೇಕು ಅಂತ ಆಸೆ ಇದ್ರೆ ರಾಜ್ಯನಿಗೆಲ್ಲ ತಾಕತ್ತಿರ್ಬೇಕು. ಯುದ್ಧ ಮಾಡೋಕೆ ಅಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದು. ಓಕೆ, ರಾಜ ಯಾರಿಗಾರು ಗೊತ್ತಾ ನಿಮ್ಮಿಬ್ಬರಲ್ಲಿ? ಅದು ಗೊತ್ತಾದ್ರೆ ಕೈ ಎತ್ತಬೇಕು. ಫಸ್ಟೇ ಕೈ ಎತ್ತಿದೆ, ಹೇಳು ನೋಡೋಣ. ತಪ್ಪು. ನಿಂಗೆ ಗೆಸ್ಸಿಂಗ್ ಏನಾರು ಇದೆಯಾ? ದರ್ಶನ್ ಅವ್ರದ್ದು ಅಂತ ಡಿ ಬಾಸ್ ಅಂತ ಗೊತ್ತಾಗಿದೆ. ಇಬ್ರೂ ವೇಸ್ಟು. ಇದು ಯಾವ ಪಿಕ್ಚರ್ದು ಗೊತ್ತಾ? ನವಗ್ರಹ ಪಿಕ್ಚರ್ದು. ಗೊತ್ತಾಯ್ತಾ? ಹೋಗ ಮುಖ ತೊಳ್ಕೊಬ ನೀಟಾಗಿ. ಇವಾಗ ಗೊತ್ತಾಯ್ತದೆ. ಒಂದು ಮೊದಲನೇದಾಯ್ತು. ಈಗ ಎರಡನೇದು ಇದು ಅವಳು ಹೇಳಿರಲಿಲ್ಲ. ಓಕೆ, ಎರಡನೇದು. ಆನ್ಸರ್ ಗೊತ್ತಾರೆ ಕೈ ಎತ್ತಬೋದು. ಓಕೆ, ಯಾರಿಗಾದ್ರೂ ಗೊತ್ತಾ? ಕೈ ಎತ್ತಿ ಗೊತ್ತಿರೋರು. ನನ್ನ ಪ್ರಕಾರ ಒಂದಕ್ಕೂ ಆನ್ಸರ್ ಹೇಳ. ಹಾಂ, ಪರವಾಗಿಲ್ಲ, ಅದೇನಿಲ್ಲ. ಇವಳು ಫಸ್ಟ್ ಕೈ ಎತ್ತಿರೋ ಚಿನ್ನಿ. ಈಗ ಹೇಳು. ರೈಟ್ ಆನ್ಸರ್. ಚಿನ್ನಿಗೀಗ 1 ಪಾಯಿಂಟು, ಅಮ್ಮ 0. ಓಕೆ, ನೆಕ್ಸ್ಟ್
ಯಾರು ನೋಡಿಲ್ಲ ಯಾರು ನೋಡಿಲ್ಲ ನನ್ನ ವಿಷಯ ನನ್ನ ಮಕ್ಳು ಗೊತ್ತು ಅದಕ್ಕೆ ಓಡೋಗ್ಬಿಟ್ರು ಗೊತ್ತಾದ್ರೆ ಕೈ ಎತ್ಬಿಡಿ. ತೊಲೆ ತೊಲೆ ಅದಕ್ಕೆ ಓಡೋಗ್ಬಿಟ್ರು ಯಾರು ನೋಡಿಲ್ಲ ಕವಾನ್ 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 ಯಾರೋ ಗೆಸ್ಸಿಂಗ್ ಗೊತ್ತಿದ್ರೆ ಕೈ ಎತ್ತಿ, ಇಲ್ವಾ ನಾನೇ ಹೇಳ್ಬಿಡ್ತೀನಿ. ಗೊತ್ತಿಲ್ವಾ ನಿಂಗೆ? ಮೊನ್ನೆ ಇತ್ತೀಚೆಗೆ ನೋಡಿದೆ ಆ ಫಿಲಮ್ ಹೊಸದಲ್ಲ ಅದು ಹಳೆ ಪಿಕ್ಚರ್. ಟಿವಿಯಲ್ಲಿ ನೋಡಿದೆ ಇತ್ತೀಚೆಗೆ ಅದು. ಹಾಂ ಬಿಡು ಹೇಳ್ತೀನಿ, ರಾಮಕೃಷ್ಣ. ಅದ್ರದ್ದೇನ ಅದು? ಯಾವಾಗ ತಾನೇ ಒಂದು ಗೆಸ್ಸಿಂಗಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು ಅಮ್ಮಂಗೆ, ಅದನ್ನೇ ಹೇಳಿಲ್ಲ. ಓಕೆ ನೆಕ್ಸ್ಟ್, ಇವಾಗ 1-0. ನೆಕ್ಸ್ಟ್ ಅಣ್ತಮ್ಮ ಇಲ್ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ಓಕೆ ಈಗ ಅಮ್ಮ ಫಸ್ಟ್ ಕೈ ಎತ್ತಿದ್ದಾರೆ. ಅದಮ್ಮ ಕೈ ಎತ್ತ ಮೇಲೆ ಹೇಳ್ಬೇಕು ನೀನು. ಹೇಳ್ತೀನಿ ಇರು. ಅದು ಯಾವ್ದು ಗೊತ್ತಾ ಅಂತಮ್ಮ, ಅವನು ಚಿಕ್ಕಣ್ಣ ಮತ್ತು ಅವನಿದ್ದಾನಲ್ಲ, ಅದ್ರ ಹೆಸರು ಅಂತ ಕಿವಿಯೆಲ್ಲ ಇಲ್ಲ, ಇವ್ರು ಕಿವಿ ಮುಚ್ಕೊಂಡು ಆನ್ಸರ್ ಕಂಡು ಹಿಡಿತಾಳೆ. ಹೇಳಮ್ಮ, ಗೆಸ್ ಮಾಡು ಬೇಗ. ಗೂಗ್ಲಿ ಅಲ್ಲ, ಅದು ಯಾವುದು, ಅಯ್ಯೋ ನಿಂಗೆ ಗೊತ್ತಾಯ್ತಿಲ್ವಾ? ನಿಂಗೂ ಗೊತ್ತಾಗ್ತಿಲ್ವಾ? ಅದ್ರ ಹೆಸರು ಇವ್ರು ಏನಾಗತ್ತೆ ಪಿಕ್ಚರ್ಗಳು ನೋಡ್ತಾರೆ ಅಷ್ಟೇ. ಅಲ್ಲಿ ಅವಳೇ ಲೈಟಾಗಿ ಹೇಳ್ಕೊಡ್ತಾರೆ, ಕೊಡ್ತೀನಿ ಹೋದೆ, ಅದೆಲ್ಲ ಹೇಳ್ಕೊಡಂಗಿಲ್ಲ ಬೇಬಿ. ಹೀರೋ ಆಗಬೇಕು. ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ. ಇಲ್ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ಗೊತ್ತಾಗಿಲ್ಲ? ರಾಜವಲ್ಲಿ. ಸೂಪರ್. ಈಗ 1 ಪಾಯಿಂಟ್ ಇಬ್ಬರಿಗೂ 1 ಪಾಯಿಂಟ್ಸ್. ಓಕೆ ನೆಕ್ಸ್ಟ್. ಡೌಟ್ ರಾಜ, ನಾನ್ ಡೌಟೇ ಇಟ್ಕೊಂಡಿಲ್ಲ ಕಣ. ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ ಅಣ್ಸೋರ್ ನಾವು. ಚಿನ್ನಿ ಫಸ್ಟ್ ಎತ್ತಿದ್ದಾಳೆ. ಓಕೆ ಚಿನ್ನಿ ಫಸ್ಟ್ ಎತ್ತಿದ್ದಾಳೆ. ಅದು ರಾಜ್ಕುಮಾರ ಅಲ್ಲ, ದೊಡ್ಡಮನೆ ಹುಡುಗ. ಅದು ಅಲ್ಲ, ಇಬ್ಬರಿದು ತಪ್ಪು. ಬೇಕಾ ಇನ್ನೊಂದ್ಸಲ ಬೇಕಾ ಗೆಸ್ ಮಾಡ್ತೀನಿ. ಅರ್ಜುನಿಪುತ್ರ. ಅಲ್ಲ, ತಪ್ಪು ಬಿಡು ಬೇಬಿ. ನೀನು ಅಲ್ಲಿ ಹೇಳ್ಕೊಡೋದಿದ್ರೆ ಎದ್ದೋಗಿ ಆಚೆ ನೀನು. ಇಲ್ಲ ಓಕೆ ತಪ್ಪು ಬಿಡು, ಯಾರು ಹೇಳಿಲ್ಲ. ಇನ್ನೊಂದು ಒಂದೊಂದೇ ಪಿಕ್ಚರ್ ಹೇಳ್ತಾ ಹೋಯ್ತವ್ರಲ್ಲಿ. ಇಲ್ಲ ಬಿಡು, ಜಾಕಿ ಪಿಕ್ಚರ್ ಸಾಂಗ್, ಪಿಕ್ಚರ್ ಡೈಲಾಗ್ ಅದು ಜಾಕಿದು. ಬೇಬಿ ನೀನೇನಕ್ಕೆ ಹೇಳ್ಕೊಡ್ತಿದ್ಯಾ? ಸುಮ್ಮನೆ ನನ್ನ ಕೈಯಲ್ಲಿ ಉಗಿಸ್ಕೋಬೇಡ, ಹೋಗ್ತಾ ಇರ ಆ ಕಡೆಯಲ್ಲಿ. ಓಕೆ ಜಾಕಿ ಮೂವಿದು ಡೈಲಾಗ್ ಅದು. ಈಗ ಇಬ್ಬರಿಗೂ 1 ಪಾಯಿಂಟ್ಸ್ ಅಲ್ವಾ? ಓಕೆ ಇಬ್ಬರಿಗೂ 1 ಪಾಯಿಂಟ್ಸು. ಓಕೆ ನೆಕ್ಸ್ಟ್. ಮೂಗು ಬಹಳ ಚುರುಕಾಗಿದೆ ಕನ್ವರ್. ಕನ್ವರ್ ಲಾಲ್ ಬೋನೋ. ನಿನ್ ಮೂಗು ಬಹಳ ಚುರುಕಾಗಿದೆ ಕನ್ವರ್. ಆನ್ಸರ್ ಗೊತ್ತಿರ ಕೈ ಎತ್ತಿ. ಕನ್ವರ್ ಲಾಲ್ ಬೋನೋ. ಯಾದಮ್ಮ ಅಂತ ಹೇಳಿರಲಿಲ್ಲ ಅಮ್ಮ. ರೈಟ್ ಆನ್ಸರ್. ಅಮ್ಮ 2-1. ಹಳೆ ಡೈಲಾಗ್ಸ್ ಅವಳಿಗೆ ಗೊತ್ತಾಗಲ್ಲ. ಏನಾದರೂ ಅಷ್ಟೇ, ಅದು ಫೇಮಸ್ ಡೈಲಾಗ್ ಸಿಕ್ಕಾಪಟ್ಟೆದು. 2-1. ಓಕೆ ನೆಕ್ಸ್ಟ್. ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿದ್ದು ಚರಿತ್ರೆಯಲ್ಲೇ ಇಲ್ಲ. ಯಾದಮ್ಮ ಕದಂಬ. ಎಷ್ಟಾಯ್ತು ಅಮ್ಮನ ಪಾಯಿಂಟ್ಸ್? 3-1. ಓಕೆ ನೆಕ್ಸ್ಟ್ ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ ನೆಕ್ಸ್ಟ್ ಸಿಗೋಣ. ನಿಮ್ಮ ನೆನಪು, ಈ ಬಿಗ್ನಾಸಿ ಮಳೆ, ಯಾರ್ ನಿಮ್ಮ first ಕೈ ಎತ್ತುತ್ತಾರೆ ನೋಡೋಣ. ಕೂದಲು, ನಿಮ್ಮ ಗೆಜ್ಜೆ ಸದ್ದು, ನಿಮ್ಮ ಬ್ಯೂಟಿ, ನಿಮ್ಮ ವಾಯ್ಸು, ಆ ವಾಚು, ಆ ರಾಸ್ಕಲ್ ಇಲ್ಲಿ ಫಸ್ಟೇ ಕೇಳಿಸ್ಕಡಿ, ಯಾರು ಫಸ್ಟ್ ಕೈ ಎತ್ತುತ್ತಾರೆ ಅವರಿಗೆ ಫಸ್ಟ್ ಆಪರ್ಚುನಿಟಿ. ಅದು ಮುಂಗಾರು ಮಳೆ. 3-2. 3-2. ನಿಂಗೆ ಫಸ್ಟ್ ಗೊತ್ತಾಗಿಲ್ವಾ? ಮತ್ತೆ ಕೈ ಎತ್ತಕ್ಕೆ ಏನು ನೋಡಿ, ಅವಳು ಹೇಳಿ ಅಂತ. ಅದಕ್ಕೆ ಏನು ಗೊತ್ತಾ, ಈ ಅಮ್ದಿರ್ನ ಕರ್ಕೊಂಡು ಕೂರಿಸ್ಬಾರ್ದು ಆಟಕ್ಕೆ. ಅವ್ರಿಗೆ ಇರಲಿ ಇವ್ರಿಗೆ ಇರಲಿ ಅಂತ ಅನ್ಕೊಬಿಡ್ತಾರೆ. ಅವ್ರು ಹೇಳ್ಕೊಡ್ತಾ ಇಲ್ಲ, ಆಡಿಲ್ಲ ಅಷ್ಟೇ. ಓಕೆ ಈಗ ಎಷ್ಟಮ್ಮ ನಿನ್ನ ಪಾಯಿಂಟ್ಸು? ನಿಂದ 2. ಓಕೆ ನೆಕ್ಸ್ಟ್ ಗೋ. ಮೇರಿ ತಪ್ಪನಂಕೆ ರಾಣಿ ಕಬ್ ಆಯಾಗಿತ್ತು. ಬಲ್ ಮಾತಾಡಕ್ಕಿಲ್ವಾ? ಅಮ್ಮ ಫಸ್ಟ್ ಕೈ ಎತ್ತಿದ್ರಿ. ಅದಮ್ಮ ನಾಗರಾವು. 4-2. ಓಕೆ ನೆಕ್ಸ್ಟ್ ಟೈಮ್ ವೇಸ್ಟ್ ಮಾಡೋದು ಬೇಡ, ಫಟಾಫಟ್. ಇದು ನನ್ನೂರು, ನನ್ನ ಏರಿಯಾ. ನಾನು ಬೆಂಗಳೂರಿನಲ್ಲಿ ಗುಡುಗಿದ್ರೆ ಉಡುಪಿ ಮಂಗಳೂರು ಹಾರ್ಬರ್ ನಡುಗೋಗುತ್ತೆ. ಕೈ ಎತ್ತಿ ತಗ್ಗ ಅಂದ್ರೆ ಎದುರೋಗುತ್ತೆ. ಇದು 6 ಮುಖ ಕೊಟ್ಟೆ. ಯಾವ್ದು? ಕೆಂಪೇಗೌಡ. ನಿಂಗೆ ಗೊತ್ತಿರ್ಲಿಲ್ವಾ? ಗೊತ್ತಿತ್ತು. ಮತ್ತೆ ಕೈ ಎತ್ತಕ್ಕೆ ಏನು?
ಸುಮ್ಮನೆ ನಾನು ಏನು ಗೊತ್ತಾ, ಆಟ ಆಡ್ಸೋದೇ ವೇಸ್ಟ್ ಅನ್ಸ್ಬಿಡತ್ತೆ ಆಗ. ಅಮ್ಮ ಏನು ಗೊತ್ತಾ, ಆಟ ಅಂದಮೇಲೆ ನೀಯತ್ತಾಗಿ ಆಡಬೇಕು. ಇಲ್ಲಿ ರಿಲೇಷನ್ಶಿಪ್ಪು ಮಗಳು ಮಗ ಅದೆಲ್ಲ ಹೇಳಕ್ಕೆ ಹೋಗ್ಬೇಡ ಆಯ್ತಾ. ಆಯ್ತು, ಇವಳು ಮಧ್ಯದಲ್ಲಿ ಒಂದು ಡೈಲಾಗ್ ಹೇಳ್ತಾರೆ. ನಿಂದು ಎಷ್ಟಮ್ಮ ಪಾಯಿಂಟ್ಸು? 4. ನಿಂದು 3. 4 3. ಓಕೆ ನೆಕ್ಸ್ಟು. ಬರ್ಕಯ್ಯ, ಪೇಪರ್ ಮುಂದಗಡೆ ಬರ್ಕೋ. ಅಮ್ಮ ಫಸ್ಟ್ ಎತ್ತಿದ್ದು. ಬೆಂಗಳೂರು ನಂದು. ಓಕೆ, ಈಗ ಫಸ್ಟ್ ಇಬ್ರು ಎತ್ತಿದ್ರು, ಬಟ್ ಅಮ್ಮ ಫಸ್ಟ್ ಎತ್ತಿರೋದು. ಹೇಳಮ್ಮ. ಜೋಗಯ್ಯ. ಹಾಂ, ಗೊತ್ತಿತ್ತ ನಿಂಗೆ? 5 3. ಓಕೆ ನೆಕ್ಸ್ಟ್. ಗೀಟ್ ಎಳೆದಾಗೋಗಿದೆ, ವೃತ್ತ ಬರದಾಗೋಗಿದೆ. ಆ ವೃತ್ತದಲ್ಲಿರೋದೆಲ್ಲ ನಂದು. ಯಾವುದೇ ಉಗ್ರಂ. ಈಗ ಅಮ್ಮಂದು 5 7 4. ಓ 5 4. ಅಯ್ಯೋ ನೆಕ್ಸ್ಟ್. ಲಾಂಗ್ ಹಿಟ್ಗಳು ಗ್ರಿಪ್ ಇಲ್ಲ. ನೀನೊಬ್ಬ ರೌಡಿನ. ರೌಡೀಸ್ ಅನ್ನೋ ಪದಕ್ಕೆ ಅರ್ಥ ಗೊತ್ತೇನೋ ನಿನಗೆ? ಪೊಲೀಸ್ ಮೇಲೆ ಕೈ ಎತ್ತುವಷ್ಟು ಧೈರ್ಯನಾ? ಕೈ ಎತ್ತಿ ಯಾರಾಗ ಗೊತ್ತಿದ್ರೆ? ಕರ್ನಾಟಕ ಪೊಲೀಸ ಅಲ್ಲ, ಇದು ಅದು ಬಸ್ ಆಕ್ಸಿಡೆಂಟ್ ಆಗುತ್ತೆ. ಇಲ್ಲಿ ನೀ ಅದು ಆಕ್ಸಿಡೆಂಟ್ ಇದೆ, ಎಲ್ಲ ಪಿಕ್ಚರಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ನಿಂಗೆ ಗೊತ್ತಿಲ್ವಾ? ಇಲ್ಲ ಬಿಡು. ಪೊಲೀಸ್ ಸ್ಟೋರಿ. ಓಕೆ, ಯಾವ ಅಮ್ಮಂಗೆ ಗೊತ್ತಿಲ್ಲ, ಇನ್ನು ಇವಳಿಗೆ ಗೊತ್ತಿರತ್ತೆ ಅದು. ಎಷ್ಟಮ್ಮ ನಿನ್ನ ಪಾಯಿಂಟ್ಸು? 5 4. ಓಕೆ ನೆಕ್ಸ್ಟು. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದ. ಗೊತ್ತಾರೆ ಕೈ ಎತ್ತಿ. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಓಕೆ, ಅದರ ಹೆಸರು ಪಿಕ್ಚರ್ ಪಿಕ್ಚರ್ ಹೆಸರೇ ಮರ್ತೋಗೈತೆ ನೋಡು. ಬೇಗ ಯಾರಿಗೆ ಗೊತ್ತಾಗತ್ತೆ? ಪಟ್ಟಂತ ಆನ್ಸರ್ ಹೇಳಿ. ಬೇಕು ಅಂತ ಬಂದದ್ದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು. ನೋಡಿ ಯಾರು ಕಂಪ್ಲೀಟ್ ಮಾಡ್ತಾರೆ ನೋಡ. ಹೇಳು. ಸೋಮೇಶ್ವರ ಅಂತ. ಈಗ ಯಾರಿಗೆ ಅದು ಪಾಯಿಂಟ್ಸ್ ಕೊಡೋಣ ಬೇಬಿ? ಅವಳಿಗೆ ಕೊಡ್ಬೇಕು, ಕಂಪ್ಲೀಟ್ ಮಾಡಿದ್ದು ಅವಳೆ. ಎಷ್ಟು? 5 ಆಯ್ತಾ? ಅಮ್ಮ ನೀನು ಮೋಸ ಮಾಡ್ತಿಲ್ಲ ತಾನೆ? ಸರಿ, ಓಕೆ. ಇಬ್ರು ಡ್ರಾ ಅಲ್ಲಿದೆ. ಓಕೆ ನೆಕ್ಸ್ಟ್ ಕೇಳಿಸ್ಕೊಳ್ಳಿ. ಅಜ್ಜಿ ನನಗೊಂದು ಜಾಕಿ ನೋಡು ಅಂತ ಹೇಳಜ್ಜಿ. ನೋಡು, ಬ್ಲಾಕ್ ಅಂಡ್ ವೈಟ್ ಆದ್ರೂ ಓಕೆ, 60 mm ಆದ್ರೂ ಓಕೆ, 70 mm ಆದ್ರೂ ಡಬಲ್ ಓಕೆ, ಟಾಕಿ ಆದ್ರೂ ಓಕೆ, ಮೂಕಿ ಆದ್ರೂ ಓಕೆ, ಎಷ್ಟೊಂದು ಕಲರ್ ಆಗ್ಬಿಟ್ಟು ಅಂತ ಡಬಲ್ ಓಕೆ. ಯಾದಮ್ಮ? ರಾಮಕೃಷ್ಣ. ಓಕೆ 6 5. ಓಕೆ ನೆಕ್ಸ್ಟ್. 27 ವರ್ಷದಿಂದ 1 ಲೆಕ್ಕ, ಈಗಿಂದ 1 ಲೆಕ್ಕ. ಚಿನ್ನಿ ಎತ್ತಿದ್ದಾಳೆ. ಹೋಗಿ ಅವ್ರ ಮಗ ಬಂದಿದ್ದಾನಂತ ಹೇಳ. ಯಾದ? ಮಾಣಿಕ್ಯ. ಓ ಅದೇನೋ ನಂಗೇನು ಇವಳು ನನಗೇನು ಗೊತ್ತೇ ಇಲ್ಲ ಅಂತ ಹೇಳಿದವರು 6 ಬಂದಿದ್ದಾಳೆ. 6 ಡ್ರಾ. ಇವಳು ಖುಷಿ ಪಡೋದು ನೋಡು, ಕ್ಯೂಟಿ. ಓಕೆ, ಇಬ್ರು ಡ್ರಾ ಅಲ್ಲಿದ್ದಾರೆ. 6 ಪಾಯಿಂಟ್ಸ್. ನೋಡೋಣ ಇನ್ನು ಎಷ್ಟಿದೆ ಗೊತ್ತಾ? 1 2 3 4 ಇರೋದು ಇನ್ನು. ರೆಡಿ ಇರಿ. ಟೋಟಲ್ 20 ಕ್ವಶನ್. ಓಕೆ ರೆಡಿ ನೆಕ್ಸ್ಟ್. ಹೆಣ್ಣನ್ನ ಪ್ರೀತಿ ಮಾಡೋನ್ಗಿಂತ ಹೆಣ್ಣನ್ನ ಕೊಂಡ್ಕೊಳ್ಳೋನ್ಗೆ ಜೈ ಅನ್ನೋ ನಿಮ್ ನ್ಯಾಯಕ್ಕೆ ಧರ್ಮಕ್ಕೆ ಪ್ರೀತಿ ಪ್ರೇಮಕ್ಕೆ ಬೆಲೆ ಇಲ್ದಿರೋ ನಿಮ್ಮಂತ ಲೋಕ. ಪ್ರೀತಿ ಪ್ರೇಮಕ್ಕೆ ಏನು ಇನ್ನೊಮ್ಮೆ ಯಾಕೋ? ಹೆಣ್ಣನ್ನ ಪ್ರೀತಿ ಮಾಡೋನ್ಗಿಂತ ಹೆಣ್ಣನ್ನ ಕೊಂಡ್ಕೊಳ್ಳೋನ್ಗೆ ಜೈ ಅನ್ನೋ ನಿಮ್ ನ್ಯಾಯಕ್ಕೆ ಧರ್ಮಕ್ಕೆ ಪ್ರೀತಿ ಪ್ರೇಮಕ್ಕೆ ಬೆಲೆ ಇಲ್ದಿರೋ ನಿಮ್ಮಂತ ಲೋಕ. ಯಾರಿಗೆ ಬೇಕು ಈ ಲೋಕ? ಯಾವ ಪಿಕ್ಚರ್ ಸಾಂಗು? ಬೇಗ ಯಾರಿಗೆ ಬೇಕು ಈ ಲೋಕ? ಸಿಪಾಯಿ. ಓಕೆ, ಎಷ್ಟು ಪಾಯಿಂಟ್ಸ್? 7 6. ಇನ್ನು 3 ಇರೋದು. 7 6 ಬೇಬಿ ಇಟ್ಕೊಳ್ಳೋಣ. 7 6. ಓಕೆ ನೆಕ್ಸ್ಟ್ ಗೋ. ಇಂಗ್ಲಿಷು ಮಾತೃಭಾಷೆ ಬಿಟ್ಟವರು 3 ಬಿಟ್ಟವ್ರಿಗಿಂತ ಮೂರ್ಖರು. ಏನೋ ಮಾತೃಭಾಷೆ ಬಿಟ್ಟವರು 3 ಬಿಟ್ಟವ್ರಿಗಿಂತ. ನೆಕ್ಸ್ಟ್ ಅಮ್ಮಂಗೆ ಚಾನ್ಸ್. ಯಾವುದು? ಪೊಗರು. ಓ ಅಯ್ಯೋ ನೋಡು, ನಂಗೆ ಹೆಸರು 7 ಈಚು. 7 ಈಚಲ್ಲಿದ್ದಾರೆ ಈಗ. ಓಕೆ ಇನ್ನು 2 ಇರೋದು. ಓಕೆ ನೆಕ್ಸ್ಟ್. ಮೀನಾಕ್ಷಿ, ಅಮ್ಮನೇ ಹೇಳ್ತಾರೆ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ.
ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿತ್ತು. ಹೊಡಿಬೇಕಿಂತ ಹೇಳಮ್ಮ. ಜೀವನ ಚೈತ್ರ. ನೆನ್ನೆ ಇವಳು ಹೇಳಿರಲಿಲ್ಲ ಜೀವನ ಚೈತ್ರ. ಈಗ 8, 7 ಇವಾಗ ನೋಡಿ ಲಾಸ್ಟ್ ಡೈಲಾಗ್ ಇದು. ನನ್ನ ಪ್ರಕಾರ ಇದು ಇಬ್ರು ಹೇಳಲ್ಲ ಅಂತ ಅನ್ಕೊಂತೀನಿ, ನೋಡೋಣ. ಓಕೆ ಗೋ. ನನ್ನ ಆಸ್ತಿ ಅಂತ ಇರೋದು ಒಂದ್ ಸೂಟ್ ಕೇಸು, 4 ಜೊತೆ ಬಟ್ಟೆಗಳು. ನೀವು ಯಾವುದೇ ಊರಿಗೆ ಯಾವ ಡಿಪಾರ್ಟ್ಮೆಂಟ್ಗೆ ಹಾಕಿದ್ರು ನಾನು ಹೋಗಕ್ ಸಿದ್ಧ. ಯಾವ್ದಮ್ಮ? CBI ಶಂಕರ ಅಲ್ಲ. ಒಂದು ಸಾಂಗ್ಲಿಯಾನ. ರೈಟ್. 9, 7 2 ಅಂಕಗಳಿಂದ ನಮ್ಮಮ್ಮ ವಿನ್ ಆದ್ರು. ಓಕೆ, ಒಂದ್ಸಲ ಇಬ್ರಿದು ಕೈ ಎತ್ತೋಣ. ಯಾರು ವಿನ್ ಆದ್ರು ಅಂತಂದ್ರೆ ಅಮ್ಮ. ಅಮ್ಮ ವಿನ್ ಆದ್ರು. ಸೋದರ ಅಮ್ಮಂಗೆ 500 ರೂಪಾಯಿ ಕೊಡು. ಅವಳಿಗೆ ಕೊಡ. ಅಮ್ಮ ಹೇಗಿತ್ತಮ್ಮ ಗೇಮ್ ಇದೆ ಹೇಳಮ್ಮ. ಗೇಮ್ ಹೇಗಿತ್ತಮ್ಮ? ಆ ಗೇಮ್ ಅಂತೂ ಇಂಟ್ರೆಸ್ಟಿಂಗ್ ಆಗುತ್ತೆ ಕಣ, ಖುಷಿ ಆಗುತ್ತೆ, ಹಳೆ ನೆನಪುಗಳೆಲ್ಲ ಬರ್ತವೆ ಒಂದೊಂದು ಹೇಗಿತ್ತು ಗೇಮ್? ಚೆನ್ನಾಗಿದ್ದೀನಿ. ನೀನ್ ನಿಜಾಗ್ಲೂ ಸ್ವಲ್ಪ ಕ್ವಶನ್ಸ್ ಇರ್ಬೇಕಿತ್ತು. ಹೌದು, ಇನ್ನೂ ಇರ್ಬೇಕು. ಸ್ಟಾರ್ಟಿಂಗ್ ನಂಗೆ ಬರಲ್ಲ ಅಂದವಳು, ನೀನು 7 ಕ್ವಶನ್ಗೆ ಆನ್ಸರ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದ ನೀನು. ಇಲ್ಲ, ಓಕೆ, ಎದ್ ನಡೀರಿ. ಒಂದು 25 ಕ್ವಶನ್ ಆದ್ರೂ ಇರ್ಬೇಕು ತಾನೆ. ನೆಕ್ಸ್ಟ್ ಮತ್ತೆ ತಗೊಬರ್ತೀನಿ. ನೆಕ್ಸ್ಟ್ ಯಾವ ಥರ ತಗೊಬರ್ತೀನಿ ಅಂದರೆ ಡೈಲಾಗ್ಸ್ ಹೇಳಿ ಹೀರೋ ಹೆಸರು ತಗೊಳ್ಳೋಣ. ಓಕೆನಾ? ಓಕೆ, ಈಗ ಇದು ಸಾಕು. ನೋಡಿದ್ರಲ್ಲ ಹೇಗಿತ್ತು ಗೇಮ್ ಅಂತ. ಬೇಬೆ ಬಾ, ಬೇಬೆ ಬಾ. ಅವಾಗಿಂದ ಕಾಣಿಸ್ಕೊಂಡಿಲ್ಲ ಅಲ್ಲ, ಬಾ. ನಿನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ. ನಾನೇ ಆಟಾಡಿಲ್ಲ. ಬಾ, ತುಂಬಾ ಜನ ಇರ್ಬೇಕು. ಓಕೆ, ಬಾ 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 ಬಾ. ಬಂದ್ಲು ನನ್ನ ಬೇಬಿ. ನಿಧಾನ, ಹುಷಾರಾಗಿ ಬಾ. 60 mm ಆದರೂ ಓಕೆ, 70 mm ಆದರೂ ಡಬಲ್ ಓಕೆ. ಸುಮ್ಮನೆ ಆ ಕಡೆ. ಓಕೆ ಬೇಬಿ, ಹೆಂಗಿತ್ತು ಮೊನ್ನೆ ನೀನು ಆಟಾಡಿದ ಗೇಮ್ ಚೆನ್ನಾಗಿತ್ತ? ಇವ್ರಿಬ್ರಿದ್ದು ಗೇಮ್ ಚೆನ್ನಾಗಿತ್ತ? ಯಾವಾಗಲೂ ಆಟ ಆಡೋದೇ ಚೆನ್ನಾಗಿದೆ ಅನ್ನೋದು. ಸೊ ನಾನು ಆಟ ಆಡಿದ್ದು ನಂಗೆ ಚೆನ್ನಾಗಿತ್ತು. ಓಕೆ. ನೋಡೋರಿಗೆ ಚೆನ್ನಾಗಿರಲ್ಲ, ಆಟ ಆಡೋರಿಗೆ ಚೆನ್ನಾಗಿರುತ್ತೆ. ಆಟ ಆಡೋರಿಗೆ ಆಟೋರ್ಗೆ ಗೇಮು ಚಂದ. ಮತ್ತು ಬೇಬಿ ಇನ್ನೇನು? ಓಕೆ, ಇದೇ ಥರ ಗೇಮ್ಸ್ಗಳು ಯಾವ್ದಾದ್ರು ನಿಮ್ಗಳಿಗೆ ಗೊತ್ತಿದ್ರೆ ಸಜೆಸ್ಟ್ ಮಾಡಿ, ನಾವು ಆ ಗೇಮ್ಸ್ಗಳನ್ನ ಆಟಾಡ್ತೀವಿ. ಎಷ್ಟೋ ಜನ ಇದನ್ನು ಕೇಳ್ತಿದ್ರು ಬೇಬಿ, ಜೋಲೋ ಚಿಪ್ಸ್ ಚಾಲೆಂಜ್ ಆಡಿ ಅಂತ ಹೇಳ್ತಿದ್ರು. ಅದಂತೂ ಆಗಲ್ಲ, ಬೇಡ ಅಲ್ವಾ? ತುಂಬ ಜನ ಹಾಕಿದ್ರು ಜೋಲೋ ಚಿಪ್ಸ್ ಚಾಲೆಂಜ್. ಏನು ಗೊತ್ತಾ, ನಮಗೆ ತೊಂದರೆ, ಹೆಲ್ತ್ ರಿಲೇಟೆಡ್ ತೊಂದರೆ ಆಗೋ ಥರ ಗೇಮ್ಸ್ಗಳು ಆಡೋಕ್ಕೆ ಸತ್ಯವಾಗ್ಲೂ ನಮ್ಗೆ ಇಷ್ಟ ಇಲ್ಲ. ಏನಕ್ಕೆ ಅಂತಂದರೆ ಅದು ಜೋಲೋ ಚಿಪ್ಸ್ ಬೇರೆಯವ್ರಲ್ಲಿ ತಿನ್ನೋದು ನೋಡಿದೀನಿ. ಹೌದು, ಒದ್ದಾಡೋದು. ಇನ್ನೊಂದು ಏನು ಗೊತ್ತಾ, ಮತ್ತೆ ಮಗ ಕೊಟ್ರೆ ಪಾಪ. ಸತ್ಯವಾಗ್ಲೂ ಅದೇ ಹೇಳ್ತಿರೋದು. ಏನು ಗೊತ್ತಾ, ಜೋಲೋ ಈ ಹೆಲ್ತ್ ರಿಲೇಟೆಡು ಸ್ವಲ್ಪ ತೊಂದರೆ, ಆರೋಗ್ಯಕ್ಕೆ ತೊಂದರೆ ಆಗೋ ಥರ ಗೇಮ್ಸ್ಗಳು ಆಡೋಕ್ಕೂ ಹೋಗ್ಬೇಡಿ, ಸಜೆಸ್ಟೇ ಮಾಡೋಕ್ಕೆ ಹೋಗ್ಬೇಡಿ. ಬೇರೆ ಯಾವ್ದಾದ್ರು ಗೇಮ್ಸ್ಗಳನ್ನ ಅಂತ ಗೇಮ್ಗಳು ಚೆನ್ನಾಗಿರುತ್ತೆ. ಹೌದು, ಆ ಥರದ್ದು ಹೇಳಿ ಕೇಳೋಣ. ಓಕೆ, ಸೊ ಬೇಬಿ ಮುಗಿಸ್ಬಿಡು, ಎಂಡ್ ಮಾಡಿಬಿಡು. ಓಕೆ, ಇದೇ ಥರ ನಮ್ಮ ಬ್ಲಾಗ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬಿಡಿ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬೈ ಬೈ ಹೀರೋಸ್, ಬೈ ಹೀರೋಸ್.